ಫಿಲೋಡೆಂಡ್ರಾನ್ ಬಿಗ್ರೀನ್ ಗಿಡದ ಬಗ್ಗೆ ನಾನಿಲ್ಲಿ ನಿಮಗೆ ಮಾಹಿತಿನ ಕೊಡ್ತೀನಿ. ಯಾವ ರೀತಿ ಇದನ್ನು ರೀಪಾಟ್ ಮಾಡಬೇಕು ಅಂತಲೂ ಕೂಡ ಹೇಳ್ತೀನಿ. ನೇಮ್ ಎಷ್ಟು ಡಿಫ್ರೆಂಟಾಗಿದೆ, ಅದೇ ರೀತಿ ಕೂಡ ಗಿಡನೂ ಕೂಡ ತುಂಬ ಡಿಫ್ರೆಂಟಾಗಿದೆ. ನೀವು ಕಲರ್ ಕಾಂಬಿನೇಷನ್ ನೋಡ್ಬೋದು, ವೈಟ್ ಮತ್ತು ಗ್ರೀನಲ್ಲಿದೆ. ಇದರಲ್ಲೂ ಕೂಡ ತುಂಬ ಕಲರ್ ಕಾಂಬಿನೇಷನ್ ಬರುತ್ತೆ ಪ್ಲ್ಯಾಂಟಲ್ಲಿ. ಗಿಡ ನೀವು ನೋಡ್ಬೋದು, ರೀಪಾಟಿಗೆ ಬಂದಿದ್ರೂ ಕೂಡ ಆ ಗಿಡ ತುಂಬ ಹೆಲ್ದಿಯಾಗಿ ಕಾಣುತ್ತೆ. ನೀರಿನ ಕಂಟೆಂಟು ಈ ಗಿಡದಲ್ಲಿ ತುಂಬ ಇರುತ್ತೆ. ನಾನಿಲ್ಲಿ ಮಣ್ಣಿನ ಪಾಟ್ನ ತೊಗೊಂಡಿದ್ದೀನಿ. ನೀವು ಬೇರು ಕೂಡ ನೋಡ್ಬೋದು, ರೀಪಾಟಿಗೆ ಬಂದಿದೆ ಗಿಡ ಅಂತ ನಮಗೆ ಅನಿಸೋದೇ ಇಲ್ಲ, ಅಷ್ಟು ಹೆಲ್ದಿಯಾಗಿರುತ್ತೆ. ಆದರೆ ಮಣ್ಣನ್ನು 1 ವರ್ಷಕ್ಕೊಂದ್ಸಲ ಚೇಂಜ್ ಮಾಡಬೇಕು ಅಂತ ನಾನಿಲ್ಲಿ ರೀಪಾಟ್ನ ಮಾಡ್ತಾ ಇದ್ದೀನಿ. ರೀಪಾಟ್ ಮಾಡಬೇಕಾದ್ರೆ ಮಣ್ಣನ್ನು ನಿಧಾನವಾಗಿ ಬಿಡಿಸ್ಬೇಕು. ಬೇರಿಗೆ ಯಾವುದೇ ರೀತಿಯ ಡ್ಯಾಮೇಜ್ ಆಗಬಾರ್ದು. ಮೇಯ್ನ್ ಈ ಪ್ಲ್ಯಾಂಟಲ್ಲಿ ಬೇರುಗಳೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಅದು ತುಂಬ ವರ್ಷದ ಪ್ಲ್ಯಾಂಟ್ ಆಗಿದ್ರೂ ಕೂಡ ತುಂಬ ಬೇರನ್ನು ಹರಡಿರಲ್ಲ, ಮಣ್ಣಿನೊಳಗಡೆ ತುಂಬ ಬೇರನ್ನು ಹರಡಿರಲ್ಲ. ಹಾಗಾಗಿ ನೀವು ಬೇರನ್ನು ನಿಧಾನವಾಗಿ ಬಿಡಿಸಿ, ಬೇರನ್ನು ಯಾವುದೇ ರೀತಿಯಲ್ಲೂ ನೀವು ಕಟ್ ಮಾಡಬಾರ್ದು. ಡೈರೆಕ್ಟಾಗಿ ನೀವು ಬೇರನ್ನು ಕೂಡ ಪ್ಲ್ಯಾಂಟ್ ಜೊತೆಗೆ ಬಿಟ್ಟು ನೀವು ಅದನ್ನು ರೀಪಾಟ್ನ ಮಾಡಬೇಕು. ಫಿಲೋಡೆಂಡ್ರಾನ್ ಗಿಡ ನೀವು ಒಳಗೂ ಕೂಡ ಬೆಳಿಬೋದು. ಹಾಗಾಗಿ ನೀವು ಯಾವುದೇ ರೀತಿಯ ಗೊಬ್ಬರನ ನೀವು ಬಳಸಬೇಡಿ. ನಾನಿಲ್ಲಿ ಕೆಂಪು ಮಣ್ಣು ಕಪ್ಪು ಮಣ್ಣನ್ನು ಮಿಕ್ಸ್ ಮಾಡಿ ನಾನು ಹಾಕ್ಕೊಳ್ತಿದ್ದೀನಿ. ಗೊಬ್ಬರನ ಬಳಸಿ ನಾನು ರೀಪಾಟ್ ಮಾಡ್ತೀನಿ ಅನ್ನೋದಾದರೆ ನೀವು ಮನೆ ಹೊರಗೆ ಈ ಗಿಡನ ನೀವು ಇಡಬೇಕಾಗತ್ತೆ. ಮನೆ ಒಳಗೆ ನಾನು ಗಿಡನ ಬೆಳೆಸ್ತೀನಿ, ಇಂಡೋರ್ ಪ್ಲ್ಯಾಂಟಾಗಿ ನಾನು ಬಳಸ್ತೀನಿ ಅನ್ನಬೇಕಾದ್ರೆ ನೀವು ಯಾವುದೇ ರೀತಿಯ ಗೊಬ್ಬರನ ಹಾಕಬಾರ್ದು. ಇಂಡೋರ್ ಕೂಡ ಇಡ್ಬೋದು, ಔಟ್ಡೋರ್ ಕೂಡ ಇಡ್ಬೋದು. ಯಾವ ಜಾಗಕ್ಕೂ ಕೂಡ ಇದು ಸೂಟೇಬಲ್ ಆಗೋವಂಥ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು. ಇಂಡೋರ್ ಪ್ಲ್ಯಾಂಟ್ ಯಾವುದೇ ಪ್ಲ್ಯಾಂಟ್ ಆಗಿದ್ರೂ ಕೂಡ ಮಣ್ಣನ್ನು ಪ್ರೆಸ್ ಮಾಡಿ ನೀವು ರೀಪಾಟ್ನ ಮಾಡ್ಕೊಳ್ಬಾರ್ದು. ಮಣ್ಣನ್ನು ಆಗಿರ್ಬೋದು, ಪ್ಲ್ಯಾಂಟನ್ನು ಆಗಿರ್ಬೋದು, ನೀವು ಫ್ರೀಯಾಗಿ ಅದನ್ನು ಪಾಟ್ಗೆ ಹಾಕಿ ನೀವು ಮಣ್ಣನ್ನು ಹಾಕಬೇಕು. ಯಾವುದೇ ಕಾರಣಕ್ಕೂ ನೀವು ಪ್ರೆಸ್ ಮಾಡಿ ಮಣ್ಣನ್ನು ಹಾಕಬಾರ್ದು. ಸುಲಭವಾಗಿ ನಾವು ಬೆಳಿಬೋದು ಪ್ಲ್ಯಾಂಟನ್ನು. ಅದರಲ್ಲೂ ಇಂಡೋರ್ ಪ್ಲ್ಯಾಂಟ್ಗಳನ್ನು ಈಸಿಯಾಗಿ ಬೆಳಿಬೋದು. ಆದರೆ ಯಾವುದೇ ರೀತಿಯ ಗೊಬ್ಬರನ ಬಳಸ್ತಲೇ ನಾವು ಪ್ಲ್ಯಾಂಟನ್ನು ಬೆಳೆಯೋದ್ರಿಂದ ತುಂಬ ಹೆಲ್ದಿಯಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ಒಂದು ಪ್ಲ್ಯಾಂಟ್ ಇದ್ದರೂ ಕೂಡ ಪಾಟ್ ಫುಲ್ಲು ಕವರ್ ಆಗಿ ಕಾಣ್ತಾ ಇರುತ್ತೆ. ಈಗ ನಾನು ಒಂದು ಪಾಟಲ್ಲಿ ಇರೋವಂಥ ಪ್ಲ್ಯಾಂಟನ್ನು ನಾನು ಡಿವೈಡ್ ಮಾಡಿ 3 ಪಾಟ್ಗೆ ಹಾಕಿದ್ದೀನಿ. ಆದರೂ ಕೂಡ ಯಾವುದೇ ರೀತಿಯ ವ್ಯತ್ಯಾಸ ಅನ್ನಿಸ್ತಾ ಇಲ್ಲ. ತುಂಬ ಚೆನ್ನಾಗಿ ಬೇಗ ಕವರ್ ಆಗುತ್ತೆ ಗಿಡ. ಫಿಲೋಡೆಂಡ್ರಾನ್ ಬಿಗ್ರೀನ್ ಗಿಡ ನೋಡೋಕ್ಕೆ ಎಷ್ಟು ಸಾಫ್ಟಾಗಿರಬೇಕು ಅಂತ ನಮಗೆ ಫೀಲ್ ಆಗುತ್ತೆ. ಆದರೆ ತುಂಬ ಗಟ್ಟಿ ಇರುತ್ತೆ. ರೀಪಾಟ್ ಮಾಡೋಕ್ಕೆ ತುಂಬ ಈಸಿ. ಬೇರುಗಳನ್ನು ನೋಡಿ ಬಿಡಿಸ್ಬೇಕು, ಬಿಟ್ಟರೆ ತುಂಬ ಗಟ್ಟಿ ಇರುತ್ತೆ. ನಾನು ವಿಡಿಯೋದಲ್ಲಿ ನೀವು ನೋಡ್ಬೋದು ಯಾವ ರೀತಿ ಇದೆ ಬೇರುಗಳು ಅಂತ. ಈಸಿಯಾಗಿ ಕಟ್ ಆಗೋದಿಲ್ಲ. ಹಾಗಾಗಿ ಪ್ಲ್ಯಾಂಟು ತುಂಬ ಟೈಮು ಹೆಲ್ದಿಯಾಗಿ ಮಣ್ಣಲ್ಲಿ ಅದು ಬೇರುಗಳನ್ನು ಹರಡಿ ಅದು ತುಂಬ ಹೆಲ್ದಿಯಾಗಿ ಕಾಣೋಕ್ಕೆ ಕಾರಣವೇ ಬೇರು. ಎಲ್ಲ ರೀತಿಯ ವಾತಾವರಣಕ್ಕೂ ಕೂಡ ಸೂಟೇಬಲ್ ಆಗೋವಂಥ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು. ಸಾರಾಂಶ ಇರುವಂಥ ಮಣ್ಣನ್ನು ನೀವು ತಗೊಂಡು ರೀಪಾಟ್ ಮಾಡಿದರೆ ಸಾಕು. ಯಾವುದೇ ರೀತಿಯ ಗೊಬ್ಬರ ಆಗಿರ್ಬೋದು, ಪೌಡರ್ ಆಗಿರ್ಬೋದು, ಸ್ಪ್ರೇಗಳನ್ನು ನೀವು ಮಾಡೋವಂಥ ಅಗತ್ಯ ಇಲ್ಲ. ಬಿಗ್ರೀನ್ ಗಿಡಕ್ಕೆ ರೋಗ ಬರೋದು ತುಂಬ ಕಡಿಮೆ. ಎಲ್ಲ ರೀತಿಯ ಪ್ಲ್ಯಾಂಟ್ಗಳ ಜೊತೆ ನೀವು ಇಡ್ಬೋದು. ಅದ್ರ ಜೊತೆಗೆ ಯಾವುದೇ ರೀತಿಯ ಪ್ಲ್ಯಾಂಟಿಗೆ ಯಾವುದೇ ರೀತಿಯ ಬ್ಯಾಕ್ಟೀರಿಯಾ ಆಗಿದ್ರೂ ಕೂಡ ಇದಕ್ಕೆ ಬೇಗ ಹರಡೋದಿಲ್ಲ. ಆದಷ್ಟು ಇದಕ್ಕೆ ಯಾವುದೇ ರೀತಿಯ ಬ್ಯಾಕ್ಟೀರಿಯಾಗಳು ಬಂದು ಸೇರೋದಿಲ್ಲ ಗಿಡಗಳಿಗೆ. ನಾನು ಬೆಳೆದಿರೋವಂಥ ಇಂಡೋರ್ ಪ್ಲ್ಯಾಂಟ್ಗಳಲ್ಲಿ ಒನ್ ಆಫ್ ದ ಬೆಸ್ಟ್ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು. ತುಂಬ ಈಸಿಯಾಗಿ ಪ್ಲ್ಯಾಂಟ್ನ ಬೆಳಿಬೋದು. ಹೆಲ್ದಿ ಆ್ಯಂಡ್ ಗುಡ್ ಪ್ಲ್ಯಾಂಟ್ ಅಂತಲೇ ಕರಿಬೋದು. ನೋಡ್ಬೋದು, ಈಗ ಒಂದು ಪಾಟಿಂದ ನಾನು ತೆಗೆದು 3 ಪಾಟಿಗೆ ಡಿವೈಡ್ ಮಾಡಿದ್ದೀನಿ. ಯಾವುದೇ ರೀತಿಯ ವ್ಯತ್ಯಾಸ ಕಾಣ್ತಾ ಇಲ್ಲ. ಸಾರಾಂಶ ಇರೋವಂಥ ಮಣ್ಣಲ್ಲಿ ನೀವು ರೀಪಾಟ್ನ ಮಾಡಿಕೊಂಡ್ರೆ 1 ರಿಂದ 2 ವರ್ಷ ನೀವು ಮತ್ತೆ ರೀಪಾಟ್ನ ಮಾಡೋವಂಥ ಅಗತ್ಯ ಇರೋದಿಲ್ಲ. ಮಣ್ಣು ಚೆನ್ನಾಗಿದೆ ಅಂದರೆ ನೀವು 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ರೀಪಾಟ್ನ ಮಾಡ್ಕೊಳ್ಬೋದು. ರೀಪಾಟಿಗೆ ಬಂದಿದೆ ಪ್ಲ್ಯಾಂಟ್ ಅಂತ ನಿಮಗೆ ಗೊತ್ತಾಗೋದು ಯಾವ ರೀತಿ ಅಂದರೆ, ತುಂಬ ಹೈಟ್ ಹೋಗೋದಿಲ್ಲ ಗಿಡ, ಸ್ವಲ್ಪ ಹೈಟ್ ಆಗಿದ್ದೆ ಗಿಡ ಅಂತ ಗೊತ್ತಾಗುತ್ತೆ ನಿಮಗೆ. ಆಗ ಆ ಟೈಮಲ್ಲಿ ಗಿಡ ಸ್ವಲ್ಪ ಬೆಂಡ್ ಆಗುತ್ತೆ. ಆಗ ನಿಮಗೆ ಗಿಡನ ರೀಪಾಟ್ ಮಾಡಬೇಕು ಅಂತ ತಿಳಿಯುತ್ತೆ. ಆದಷ್ಟು ಹರಡಿಕೊಂಡು ಗಿಡ ಬೆಳೀತಾ ಇರುತ್ತೆ. ರೀಪಾಟಿಗೆ ರೆಡಿ ಇದೆ ಅನ್ನಬೇಕಾದ್ರೆ ಗಿಡ ಸ್ವಲ್ಪ ಬೆಂಡ್ ಆಗುತ್ತೆ, ಹೈಟು ಕೂಡ ಜಾಸ್ತಿ ಆಗುತ್ತೆ.
ರೀಪಾಟ್ನ ಮಾಡಬೇಕಾದ್ರೆ ಎಲ್ಲ ಬೇರುಗಳನ್ನು ನಾವು ಮಣ್ಣಿನ ಒಳಗೆ ಸೇರಿಸಿ ರೀಪಾಟ್ನ ಮಾಡ್ಕೊಂಡಿರ್ತೀವಿ. 1 ವರ್ಷ 2 ವರ್ಷ ಆದಮೇಲೆ ಗಿಡದಲ್ಲಿರೋ ಅಂಥ ಬೇರುಗಳು ಮಣ್ಣಿನ ಮೇಲೆ ಬಂದು ಕಾಣ್ತಾ ಇರುತ್ತೆ. ನಮಗೆ ನೋಡೋಕ್ಕೆ ಗೊತ್ತಾಗುತ್ತೆ, ಪಾಟಿಂದ ಕೂಡ ಕೆಳಗೆ ಬರುತ್ತೆ ಬೇರುಗಳು. ಆಗ ರೀಪಾಟ್ಗೆ ಬಂದಿದೆ ಗಿಡ ಅಂತ ನಮಗೆ ತಿಳಿಯುತ್ತೆ. ಆಗ ನಾವು ರೀಪಾಟ್ನ ಮಾಡಬೇಕು. ಮುಂಚೆನೇ ನಾವು ರೀಪಾಟ್ನ ಮಾಡ್ಕೊಳ್ಬಾರ್ದು. ಇದಿಷ್ಟು ಫಿಲ್ಲೋಡೆಂಡ್ರಾನ್ ಬಿಕ್ರಿನ್ ಗಿಡದ ಬಗ್ಗೆ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿನ ಕೊಟ್ಟಿದ್ದೀನಿ. ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.